ಶೋಧ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ಯಾವ ವಿಷಯವನ್ನು ಶೋಧಿಸುತ್ತಿದ್ದೇವೆ ಅಂತ ನೋಡೋಣ. ಕನ್ನಡ ಪತ್ರಿಕೋದ್ಯಮದಲ್ಲಿ ಒಬ್ಬ ವ್ಯಕ್ತಿ ತನ್ನ ಬರಹದ ಮೂಲಕ ಇಡೀ ರಾಜ್ಯವನ್ನೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಬಲ್ಲನೆ? ಹೌದು, ಅದು ಸಾಧ್ಯ ಎಂದು ತೋರಿಸಿಕೊಟ್ಟವರು ರವಿ ಬೆಳಗೆರೆ. ಬಳ್ಳಾರಿಯ ಮಣ್ಣಿನಿಂದ ಬಂದು ಬೆಂಗಳೂರಿನ ಅಕ್ಷರ ಲೋಕದ ಸುಲ್ತಾನನಾದ ಈ ವ್ಯಕ್ತಿತ್ವದ ಹಿಂದೆ ಕೇವಲ ವಿವಾದಗಳಿಲ್ಲ, ಅದ್ಭುತವಾದ ಸಾಹಿತ್ಯದ ಗಮ್ಮಲಿದೆ. ಇಂದು ಶೋಧ ಚಾನೆಲ್ನಲ್ಲಿ ನಾವು ಅಕ್ಷರ ರಾಕ್ಷಸ ರವಿ ಬೆಳಗೆರೆಯ ಅವರ ಬದುಕಿನ ಪುಟಗಳನ್ನು ತಿರುವಿ ಹಾಕೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಟಚ್ ಮಾಡಿ. ಇನ್ನು ಆರಂಭಿಕ ದಿನಗಳನ್ನು ನೋಡುವುದಾದರೆ, ಹುಟ್ಟಿದ್ದು ಮತ್ತು ಶಿಕ್ಷಣ 1958ರಲ್ಲಿ ಬಳ್ಳಾರಿಯಲ್ಲಿ ಜನಿಸಿದ ರವಿ ಬೆಳಗೆರೆ ಇತಿಹಾಸದಲ್ಲಿ MA ಪದವಿ ಪಡೆದರು. ರವಿ ಬೆಳಗೆರೆಯವರ ಆರಂಭಿಕ ದಿನಗಳು ಅಷ್ಟೇನು ಸುಖಕರವಾಗಿರಲಿಲ್ಲ. ತುಂಬ ಕಷ್ಟಪಟ್ಟವರು. ಬದುಕಿಗಾಗಿ ಅವರು ಅಲೆದಾಡದ ಬೀದಿಗಳೇ ಇಲ್ಲ. ಇನ್ನು ಬೆಂಗಳೂರಿನ ಪಯಣವನ್ನು ನೋಡುವುದಾದರೆ, ಉಪನ್ಯಾಸಕರಾಗಿ ವೃತ್ತಿ ಆರಂಭಿಸಿದರು. ಅವರೊಳಗಿದ್ದ ಬರಹಗಾರ ಸುಮ್ಮನೆ ಇರಲಿಲ್ಲ. ಬರಿಗೈನಲ್ಲಿ ಬೆಂಗಳೂರಿಗೆ ಬಂದ ಅವರು ಆರಂಭದಲ್ಲಿ ಲಂಕೇಶ್ ಪತ್ರಿಕೆ ಸೇರಿದಂತೆ ವಿವಿಧ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದರು. ಅಲ್ಲಿಂದಲೇ ಅವರ ವಿಶಿಷ್ಟ ಶೈಲಿಯ ಬರವಣಿಗೆ ಮೊಳಕೆ ಒಡೆಯಿತು ಅಂದರೆ ತಪ್ಪಾಗುವುದಿಲ್ಲ. ಇವರು ಹಾಯ್ ಬೆಂಗಳೂರು ಎಂಬ ಕ್ರಾಂತಿಯನ್ನು ಮಾಡಿದರು. ಹೌದು, ಇದರ ಸ್ಥಾಪನೆ 1995ರಲ್ಲಿ ಹಾಯ್ ಬೆಂಗಳೂರು ಪತ್ರಿಕೆ ಆರಂಭವಾಯಿತು. ಅಲ್ಲಿಯವರೆಗೂ ಕನ್ನಡ ಓದುಗರರು ಕಾಣದಿದ್ದ ಕ್ರೈಮ್ ರಿಪೋರ್ಟಿಂಗ್ ಶೈಲಿಯನ್ನು ರವಿ ಬೆಳಗೆರೆ ಪರಿಚಯಿಸಿದರು. ಪಾಪಿಗಳ ಲೋಕ, ಬೆಂಗಳೂರಿನ ಅಂದಿನ ಭೂಗತ ಲೋಕದ ಕಥೆಗಳನ್ನು ಪಾಪಿಗಳ ಲೋಕ ಎಂಬ ಸರಣಿಯ ಮೂಲಕ ಅನಾವರಣಗೊಳಿಸಿದರು. ಇದು ಅದೆಷ್ಟು ಜನಪ್ರಿಯವಾಯಿತೆಂದರೆ ಪತ್ರಿಕೆಯ ಪ್ರತಿಗಳಿಗಾಗಿ ಜನ ಮುಗಿ ಬೀಳುವಂತಾಗಿತ್ತು. ಇದು ಕೇವಲ ಅಪರಾಧಗಳ ಲೋಕವಲ್ಲದೆ ರಾಜಕೀಯ ಮತ್ತು ವೈಯಕ್ತಿಕ ವಿಚಾರಗಳನ್ನು ಚರ್ಚಿಸುವ ಕಾಸ್ಪಾತ್ ಅಂಕಣದ ಮೂಲಕ ಅವರು ಪ್ರತಿ ಮನೆ ಮಾತಾದರು. ರವಿ ಬೆಳಗೆರೆ ಅವರ ಅತ್ಯಂತ ಶ್ರೇಷ್ಠವಾದ ಕೃತಿ ಎಂದರೆ ಅರಮನೆ. ವಿಜಯನಗರ ಸಾಮ್ರಾಜ್ಯದ ಕಾಲಘಟ್ಟದ ಕಥೆಯನ್ನು ಅವರು ಕಟ್ಟಿಕೊಟ್ಟ ರೀತಿ ಅದ್ಭುತ. ಇದಕ್ಕಾಗಿ ಅವರಿಗೆ ಪ್ರತಿಷ್ಠಿತ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿತು. ವೈವಿಧ್ಯಮಯವಾದ ಬರಹಗಾರರಾಗಿದೆ ಇವರು. ಹಿಮದ ಹಾದಿಯಂತಹ ಪ್ರವಾಸಕತನ, ಓ ಮನಸೆ ಅಂಕಣದ ಮೂಲಕ ಯುವಜನತೆಯ ಮನದಾಳದ ಮಾತುಗಳು ಮತ್ತು ಮಾತಂಗಿಯಂತಹ ಕಾದಂಬರಿಗಳು ಅವರ ಲೇಖನಿಯ ವೈವಿಧ್ಯತೆಗೆ ಸಾಕ್ಷಿ. ಅವರ 100ಕ್ಕೂ ಹೆಚ್ಚು ಪುಸ್ತಕಗಳು ಇಂದಿಗೂ ಬೆಸ್ಟ್ ಸೆಲ್ಲರ್ ಪಟ್ಟಿಯಲ್ಲಿವೆ. ಇದಿಷ್ಟು ಮಾತ್ರವಲ್ಲದೆ ಧ್ವನಿಯ ಮಾಂತ್ರಿಕರಾಗಿದ್ದ ರವಿ ಬೆಳಗೆರೆ ETV ಕನ್ನಡದ ಎಂದು ಮರೆಯದ ಹಾಡು ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದ ರೀತಿ, ಹಾಡುಗಳ ಹಿಂದಿನ ರಹಸ್ಯಗಳನ್ನು ಬಿಚ್ಚಿಡುತ್ತಿದ್ದ ಶೈಲಿ ಇಂದಿಗೂ ಅನೇಕರಿಗೆ ನೆನಪಿದೆ. ಕೇವಲ ಅಕ್ಷರಗಳಿಗೆ ಸೀಮಿತವಾಗದೆ ಶಿಕ್ಷಣ ಕ್ಷೇತ್ರದಲ್ಲೂ ಏನಾದರೂ ಮಾಡಬೇಕೆಂದು ಹಂಬಲದಿಂದ ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಪ್ರಾರ್ಥನಾ ಶಾಲೆ ಕಟ್ಟಿದರು. ಇದು ಅವರ ಶಿಸ್ತು ಮತ್ತು ಕಾಳಜಿಗೆ ಪ್ರತಿಬಿಂಬವಾಯಿತು. ರವಿ ಬೆಳಗೆರೆ ಎಂದರೆ ಕೇವಲ ಒಬ್ಬ ಪತ್ರಕರ್ತನಲ್ಲ, ಅವರು ಒಂದು ಕಾಲಘಟ್ಟದ ಸಂಕೇತ. ಅವರ ಬೆಳವಣಿಗೆಯಲ್ಲಿ ಪ್ರೀತಿಯಿತ್ತು, ಸಿಟ್ಟಿತ್ತು, ನೋವಿತ್ತು ಮತ್ತು ಒಂದು ವಿಶಿಷ್ಟವಾದ ಆಕರ್ಷಣೆಯೂ ಇತ್ತು. 2020 ನವೆಂಬರ್ 13ರಂದು ಅವರು ನಮ್ಮನ್ನು ದೈಹಿಕವಾಗಿ ಅಗಲಿದರು. ಆದರೆ ಅವರು ಬಿಟ್ಟು ಹೋದ ಅಕ್ಷರಗಳು ಮತ್ತು ಅವರು ಕಟ್ಟಿದ ಅರಮನೆ ಇಂದಿಗೂ ಅಜರಾಮರ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಶೋಧ ಚಾನಲ್ ನಿಮಗಾಗಿ ಶೋಧಿಸಿದಂತಹ ರವಿ ಬೆಳಗೆರೆ ಅವರ ಒಂದು ಪುಟ್ಟ ಪರಿಚಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ.